ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಭಾರತದಲ್ಲಿ ಯಾವ ದಿನವನ್ನು ವೀರ್ ಬಾಲ್ ದಿವಸ್ ಅಂತ ಆಚರಣೆ ಮಾಡಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ನವೆಂಬರ್ 14, ಅಕ್ಟೋಬರ್ 12, ಡಿಸೆಂಬರ್ 26 ಅಥವಾ ಜನವರಿ 8 ಅಂತ ಇತ್ತು. ಸರಿಯಾದ ಉತ್ತರ ಆಪ್ಷನ್ 3, ಡಿಸೆಂಬರ್ 26ರಂದು ಪ್ರತಿ ವರ್ಷ ವೀರ್ ಬಾಲ್ ದಿವಸ್ ಅಂತ ಆಚರಣೆ ಮಾಡಲಾಗುತ್ತೆ. ಸೊ ಇದರ ಇತಿಹಾಸವನ್ನು ನೋಡೋದಾದರೆ ಡಿಸೆಂಬರ್ 26, 1707ರಲ್ಲಿ ಸಿಖ್ ಧರ್ಮದ ಕೊನೆಯ ಗುರುವಾದಂತಹ ಅಥವಾ 10ನೇ ಗುರುವಾದಂತಹ ಗುರು ಗೋವಿಂದ ಸಿಂಗ್ ಅವರ ಪುತ್ರರಾದಂತಹ ಸಾಹಿಬ್ಜಾದಾ ಫತೇಹ್ ಸಿಂಗ್ ಮತ್ತು ಸಾಹಿಬ್ಜಾದಾ ಜೋರಾವರ್ ಇವರನ್ನು ಈ ಔರಂಗಜೇಬನಿಂದ ಮರಣದಂಡನೆಗೆ ಗುರಿ ಮಾಡಲಾಗಿತ್ತು. ಸೊ ಸ್ವಂತ ಧರ್ಮ ರಕ್ಷಣೆಗಾಗಿ ಹುತಾತ್ಮರಾದಂತಹ ಇವರ ನೆನಪಿಗಾಗಿ ಗೌರವಾರ್ಥವಾಗಿ 26 ಡಿಸೆಂಬರನ್ನು ಪ್ರತಿ ವರ್ಷ ವೀರ್ ಬಾಲ್ ದಿವಸ್ ಆಚರಣೆ ಮಾಡಬೇಕು ಅಂತ ಪ್ರಧಾನಮಂತ್ರಿಗಳಿಂದ ಘೋಷಣೆ ಮಾಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಪ್ರತಿ ವರ್ಷ ಡಿಸೆಂಬರ್ 26ರಂದು ವೀರ್ ಬಾಲ್ ದಿವಸ್ ಅಂತ ಆಚರಣೆ ಮಾಡಲಾಗುತ್ತೆ. ಕರೆಕ್ಟಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಆನ್ಸರ್ ಕರೆಕ್ಟ್ ಇರಲಿ ತಪ್ಪಾಗಿರಲಿ, ನಿಮಗೆ ಗೊತ್ತಿದ್ದಂತಹ ಇನ್ಫಾರ್ಮೇಷನನ್ನು ಅಥವಾ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಗುತ್ತಿ ಕೋಯ ಅನ್ನುವ ಬುಡಕಟ್ಟು ಜನಾಂಗ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಸೊ ಈ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಜನ ಅಸ್ತಿತ್ವದಲ್ಲಿ ಎಲ್ಲಿ ಇದ್ದಾರೆ ಅಥವಾ ಎಲ್ಲಿ ನಾವು ಇವರ ಅಸ್ತಿತ್ವವನ್ನು ಕಾಣಬಹುದಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ, ಆಪ್ಷನ್ 2 ಛತ್ತೀಸ್ಗಢದಲ್ಲಿ, ಆಪ್ಷನ್ 3 ತೆಲಂಗಾಣದಲ್ಲಿ ಅಥವಾ ಮೇಲಿನ ಎಲ್ಲವೂ ಅಂತ ಇದೆ. ಯಾವ ರಾಜ್ಯ ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಗುತ್ತಿ ಕೋಯ ಅನ್ನುವ ಬುಡಕಟ್ಟು ಜನಾಂಗದ ಜನರನ್ನು ಎಲ್ಲಿ ಕಾಣಬಹುದಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬೋದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ದೇಶಗಳೊಂದಿಗೆ ಬ್ರೆಜಿಲ್ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಗಮನಿಸಿ, ಇಲ್ಲಿ ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಚಿಲಿ, ಅರ್ಜೆಂಟೀನಾ, ಪೆರಗ್ವೆ ಅಥವಾ ಫ್ರೆಂಚ್ ಗಯಾನಾ ಅಂತ ಇದೆ. ಆಪ್ಷನ್ಗಳಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ 1 ಚಿಲಿ ದೇಶ. ಈ ಚಿಲಿ ದೇಶವನ್ನು ಹೊರತುಪಡಿಸಿ ಬ್ರೆಜಿಲ್ ಈ ಅರ್ಜೆಂಟೀನಾ, ಪೆರಗ್ವೆ ಮತ್ತು ಫ್ರೆಂಚ್ ಗಯಾನಾ ದೇಶಗಳೊಂದಿಗೆ ಡೈರೆಕ್ಟಾಗಿ ತನ್ನ ಗಡಿಯನ್ನು ಶೇರ್ ಮಾಡುತ್ತದೆ. ಸೊ ಈ ಮ್ಯಾಪಿಂಗ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ಈ ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಕಾಂಟೆಕ್ಸ್ಟನ್ನು ಅಥವಾ ಈ ಬ್ರೆಜಿಲ್ ದೇಶ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಲೂಯಿಸ್ ಇನಾಸಿಯೋ ಲುಲು ಡಾ ಸಿಲ್ವಾ ಅಂತ ಈ ಬ್ರೆಜಿಲ್ ದೇಶದ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ. ಸೊ ಹೀಗಾಗಿ ಈ ಲೂಯಿಸ್ ಇನಾಸಿಯೋ ಲುಲಾ ಡಾ ಸಿಲ್ವಾ ಅವರಿಗೆ ಭಾರತದ ಪ್ರಧಾನಮಂತ್ರಿಯಿಂದ ಒಂದು ಅಭಿನಂದನೆಯನ್ನು ಮಾಡಲಾಯಿತು, ಕಾಂಗ್ರ್ಯಾಚುಲೇಷನ್ಸನ್ನು ಶೇರ್ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಬ್ರೆಜಿಲ್ ದೇಶ ನ್ಯೂಸ್ನಲ್ಲಿರೋದ್ರಿಂದ ಈ ಬ್ರೆಜಿಲ್ ದೇಶದ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಈ ಬ್ರೆಜಿಲ್ ದೇಶ ಮುಖ್ಯವಾಗಿ ದಕ್ಷಿಣ ಅಮೆರಿಕ ಮತ್ತು ಲ್ಯಾಟಿನ್ ಅಮೆರಿಕಾದಲ್ಲಿ ಕಂಡುಬರುವಂತಹ ಅತ್ಯಂತ ದೊಡ್ಡ ದೇಶವಾಗಿದೆ ಬ್ರೆಜಿಲ್ ದೇಶ. ಸೊ ಈ ಬ್ರೆಜಿಲ್ ದೇಶದ ರಾಜಧಾನಿ ಹೆಸರು ಬ್ರೆಸಿಲಿಯಾ ಅಂತ. ಇದರ ಲೊಕೇಶನನ್ನು ಡಿಸ್ಕಸ್ ಮಾಡೋದಾದರೆ, ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಾಗರದೊಂದಿಗೆ ಕರಾವಳಿಯನ್ನು ಶೇರ್ ಮಾಡುವಂತಹ ಬ್ರೆಜಿಲ್ ದೇಶ, ಇಕ್ವೆಡಾರ್ ಮತ್ತು ಚಿಲಿ ದೇಶ, ಅಂದರೆ ಈ ದಕ್ಷಿಣ ಅಮೆರಿಕಾ ಖಂಡದಲ್ಲಿರುವಂತಹ ಇಕ್ವೆಡಾರ್ ಮತ್ತು ಚಿಲಿ ಈ ಎರಡು ದೇಶಗಳನ್ನು ಹೊರತುಪಡಿಸಿ ಈ ದಕ್ಷಿಣ ಅಮೆರಿಕಾದಲ್ಲಿರುವಂತಹ ಎಲ್ಲ
ದೇಶಗಳಲ್ಲೂ ಕೂಡ ದೇಶಗಳೊಂದಿಗೆ ತನ್ನ ಗಡಿಯನ್ನು ಹೊಂದಿಕೊಳ್ಳುತ್ತೆ ಅಥವಾ ಹೊಂದಿದೆ. ಸೊ ಹೀಗಾಗಿ ಅತ್ಯಂತ ಸಾಕಷ್ಟು ದೊಡ್ಡದಾದಂತಹ ದೇಶವಾದಂತಹ ಬ್ರೆಜಿಲ್ನ ನೂತನ ಅಧ್ಯಕ್ಷರನ್ನಾಗಿ ರೀಸೆಂಟಾಗಿ ಆಯ್ಕೆ ಮಾಡಲಾಗಿದೆ. ಸೊ ಈ ಬ್ರೆಜಿಲ್ ದೇಶ ಯುನೈಟೆಡ್ ನೇಷನ್ಸ್, G20, ಬ್ರಿಕ್ಸ್, ಯೂನಿಯನ್ ಆಫ್ ಸೌತ್ ಅಮೇರಿಕನ್ ನೇಷನ್ಸ್ ಮತ್ತು ಮಾರ್ಕೋಸೋರ್ ಅನ್ನುವ ಸಾಕಷ್ಟು ಗ್ರೂಪಿಂಗ್ಸ್ಗಳ ಅಥವಾ ಈ ಒಂದು ಆರ್ಥಿಕ ಮತ್ತು ರಾಜಕೀಯ ಗುಂಪುಗಳ ಒಂದು ಸದಸ್ಯತ್ವವನ್ನು, ಸಂಸ್ಥಾಪಕ ಸದಸ್ಯತ್ವವನ್ನು ಹೊಂದಿದೆ ಅಂತ ಈ ಒಂದು ಕಾಂಟೆಕ್ಸ್ಟ್ನಲ್ಲಿ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಅಷ್ಟೇ ಅಲ್ಲದೆ ಎಕ್ಸಾಕ್ಟಾಗಿ ಈ ಬ್ರೆಜಿಲ್ ದೇಶದ ನಕಾಶೆಯನ್ನು ನೋಡೋದಾದರೆ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದಂತಹ ದೇಶ ಬ್ರೆಜಿಲ್ ದೇಶ ಆಗಿದೆ. ಇದರ ರಾಜಧಾನಿ ಯಾವುದು ಅಂತಂದರೆ ಬ್ರೆಜಿಲಿಯಾ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇನ್ನು ಇದರ ನೆರೆಹೊರೆಯ ರಾಷ್ಟ್ರಗಳನ್ನು ನೋಡೋದಾದರೆ ಆಗಲೇ ತಿಳಿಸಿದ ಹಾಗೆ ಈ ಇಕ್ವೆಡಾರ್ ಮತ್ತು ಚಿಲಿ ದೇಶಗಳೊಂದಿಗೆ, ಈ ಚಿಲಿ ಮತ್ತು ಇಕ್ವೆಡಾರ್ ದೇಶಗಳನ್ನು ಹೊರತುಪಡಿಸಿ ಈ ದಕ್ಷಿಣ ಅಮೆರಿಕಾ ಖಂಡದಲ್ಲಿರುವಂತಹ ಎಲ್ಲ ರಾಷ್ಟ್ರಗಳ ಗಡಿಗಳನ್ನು ಕೂಡ ಬ್ರೆಜಿಲ್ ದೇಶ ಶೇರ್ ಮಾಡುತ್ತೆ. ಎಕ್ಸಾಕ್ಟಾಗಿ ನೇಮನ್ನು ತಿಳ್ಕೊಳ್ಳೋದಾದರೆ, ಹೆಸರುಗಳನ್ನು ತಿಳ್ಕೊಳ್ಳೋದಾದರೆ ಉತ್ತರದಲ್ಲಿ ಫ್ರೆಂಚ್ ಗಯಾನಾ, ಸುರಿನಾಮ್, ಗಯಾನಾ, ವೆನಿಜುವೆಲಾ, ಕೊಲಂಬಿಯಾ, ಪೆರು, ಬೊಲಿವಿಯಾ, ಪೆರುಗ್ವೆ, ಅರ್ಜೆಂಟೀನಾ, ಉರುಗ್ವೆ ಈ ರೀತಿಯಾದಂತಹ ಆಲ್ಮೋಸ್ಟ್ ಎಲ್ಲ ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನು ಬ್ರೆಜಿಲ್ ದೇಶ ಶೇರ್ ಮಾಡುತ್ತೆ, ಎಕ್ಸೆಪ್ಟ್ ಇಕ್ವೆಡಾರ್ ಆ್ಯಂಡ್ ಚಿಲಿ. ಸೊ ಪೂರ್ವದಲ್ಲಿ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಅಟ್ಲಾಂಟಿಕ್ ಮಹಾಸಾಗರದೊಂದಿಗೆ ತನ್ನ ಕರಾವಳಿಯನ್ನು ಶೇರ್ ಮಾಡುತ್ತೆ ಅಂತ ಕೂಡ ತಿಳ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಲೊಕೇಶನ್ ಆಫ್ ಬ್ರೆಜಿಲ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಥವಾ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಅಂತ ಸಾಕಷ್ಟು ಫೇಮಸ್ ಆದಂತಹ ಸಂಸ್ಥೆ ರೀಸೆಂಟಾಗಿ ತನ್ನ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿತು. ಹೀಗಾಗಿ ಈ ಒಂದು ಪ್ರಶ್ನೆ, ಯಾವ ವರ್ಷದಲ್ಲಿ DRDO ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1950, ಆಪ್ಷನ್ 2 1958, ಆಪ್ಷನ್ 3 1972 ಅಥವಾ ಆಪ್ಷನ್ 4 1999 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 1958ರಲ್ಲಿ ಈ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು. ಸೊ ಕಾಂಟೆಕ್ಸ್ಟನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ DRDO ಸಂಸ್ಥೆಯ 65ನೇ ಸಂಸ್ಥಾಪನಾ ದಿನವನ್ನು ಜನವರಿ 1ರಂದು ಆಚರಣೆ ಮಾಡಲಾಯಿತು ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಸೊ ಪ್ರಧಾನ ಕಚೇರಿ ದೆಹಲಿಯಲ್ಲಿರುವುದರಿಂದ ಈ ಒಂದು ದೆಹಲಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿತ್ತು ಅಂತ ಒಂದು ಕಾಂಟೆಕ್ಸ್ಟನ್ನು ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ಈ DRDOನ ಸದ್ಯದ ಅಧ್ಯಕ್ಷರಾದಂತಹ ಡಾಕ್ಟರ್ SV ಕಾಮತ್ ಅವರು ಈ ಒಂದು 65ನೇ ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ಈ ತನ್ನ DRDOದ ಇತರ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದರು ಅಂತ ಕಾಂಟೆಕ್ಸ್ಟ್ನಲ್ಲಿ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ DRDO ಸಂಸ್ಥೆಯಿಂದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಫೀಲ್ಡ್ಗೆ ಸಂಬಂಧಿಸಿದಂತಹ ಉತ್ಕೃಷ್ಟತೆ ಆಗಿರಬಹುದು ಮತ್ತು ಆ ಒಂದು ನಿಟ್ಟಿನಲ್ಲಿ ಆ ಒಂದು ಸಂಸ್ಥೆಯ ಬದ್ಧತೆಯನ್ನು ಪುನರುಚ್ಚಾರಣೆ ಮಾಡುವುದಷ್ಟೇ ಅಲ್ಲದೆ ಈ ಭಾರತ ದೇಶವನ್ನು ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯಾಗಿ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಒದಗಿಸುವುದು ಮತ್ತು ಡೆವಲಪ್ ಮಾಡುವಂತಹ ಉದ್ದೇಶಗಳನ್ನು ಈ ಒಂದು ಸಂದರ್ಭದಲ್ಲಿ ಮತ್ತೆ ಅಧ್ಯಕ್ಷರಿಂದ ಪುನರುಚ್ಚಾರಣೆ ಮಾಡಲಾಯಿತು. ಅಷ್ಟೇ ಅಲ್ಲದೆ ಇದೇ ಒಂದು ಸಂದರ್ಭದಲ್ಲಿ ಈ DRDOನ ಮಾಜಿ ವಿಜ್ಞಾನಿಯಾದಂತಹ ಡಾಕ್ಟರ್ ಕಮಲ್ ನೈನ್ ಚೋಪ್ರಾ ಅವರು ಬರೆದಂತಹ ಈ DRDO ಮೊನೋಗ್ರಾಫ್ ಇನ್ಫ್ರಾರೆಡ್ ಸಿಗ್ನೇಚರ್ಸ್ ಸೆನ್ಸಾರ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಅನ್ನುವ ಪುಸ್ತಕವನ್ನು ಕೂಡ ಈ DRDO ಅಧ್ಯಕ್ಷರಿಂದ ಬಿಡುಗಡೆ ಮಾಡಲಾಯಿತು. ಇನ್ನು ಈ DRDO ಸಂಸ್ಥೆಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ, ಮುಖ್ಯವಾಗಿ ಭಾರತ ಸರ್ಕಾರದ ಕೇಂದ್ರ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆ DRDO ಆಗಿದೆ. ಪ್ರಮುಖವಾಗಿ ಈ DRDO ಸಂಸ್ಥೆಯಲ್ಲಿ ಏರೋನಾಟಿಕ್ಸ್ ಶಸ್ತ್ರಾಸ್ತ್ರಗಳು ಅಂದರೆ ವೆಪನರೀಸ್ಗಳು, ಯುದ್ಧ ವಾಹನಗಳು, ಎಲೆಕ್ಟ್ರಾನಿಕ್ಸ್ ಉಪಕರಣಗಳು, ಇಂಜಿನಿಯರಿಂಗ್ ವ್ಯವಸ್ಥೆಗಳು, ಕ್ಷಿಪಣಿಗಳು, ಇತರ ಡಿವೈಸ್ಗಳು, ನೌಕಾ ವ್ಯವಸ್ಥೆಗಳು, ಸುಧಾರಿತ ಕಂಪ್ಯೂಟಿಂಗ್ ಆಗಿರ್ಬೋದು, ಸಿಮ್ಯುಲೇಷನ್, ಸೈಬರ್, ಹೈಪರ್ಸಾನಿಕ್ ತಂತ್ರಜ್ಞಾನ, ಕ್ವಾಂಟಮ್ ಕಂಪ್ಯೂಟಿಂಗ್, ಸಂವಹನ, ಕಮ್ಯುನಿಕೇಷನ್ ಸೇರಿದಂತೆ ಸಾಕಷ್ಟು ಅತ್ಯಾಧುನಿಕ ಮಿಲಿಟರಿ ತಂತ್ರಜ್ಞಾನಗಳನ್ನು ಡೆವಲಪ್ ಮಾಡುವಂತಹ ಕ್ಷೇತ್ರದಲ್ಲಿ ಈ DRDO ಸಂಸ್ಥೆ ಮತ್ತು ಅದರಲ್ಲಿ ಕೆಲಸ ಮಾಡುವಂತಹ ಸದಸ್ಯರು ಮತ್ತು ವಿಜ್ಞಾನಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ DRDO ಸಂಸ್ಥೆಯ ಮೊದಲ ಪ್ರಾಜೆಕ್ಟ್ ಯಾವುದು ಅಂತಂದರೆ ಪ್ರಾಜೆಕ್ಟ್ ಇಂಡಿಗೋ ಅಂತ. ಇದು ಸರ್ಫೇಸ್ ಟು ಏರ್ ಮಿಸೈಲ್ ಅಂದರೆ ಮೇಲ್ಮೈಯಿಂದ ಗಾಳಿಗೆ ಹಾರುವಂತಹ ಒಂದು ಟಾರ್ಗೆಟನ್ನು ಭೇದಿಸುವಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಮಿಸೈಲನ್ನು ಮೊದಲ ಬಾರಿಗೆ ಪ್ರಾಜೆಕ್ಟ್ ಇಂಡಿಗೋ ಅನ್ನುವ ಹೆಸರಿನಿಂದ DRDOದಿಂದ ಲಾಂಚ್ ಮಾಡಲಾಗಿತ್ತು.
ಆಗಲೇ ತಿಳಿಸಿದ ಹಾಗೆ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ರಕ್ಷಣಾ ಕ್ಷೇತ್ರದಲ್ಲಿ ಭಾರತವನ್ನು ಈ ತಂತ್ರಜ್ಞಾನ ಆಗಿರ್ಬೋದು ಮತ್ತು ಈ ರಕ್ಷಣಾ ವ್ಯವಸ್ಥೆಗಳಲ್ಲಿ ಭಾರತವನ್ನು ಸ್ವಾವಲಂಬಿಯಾಗಿ ಡೆವಲಪ್ ಮಾಡುವಂತಹ ಗುರಿಯನ್ನು, ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಈ DRDO ಸಂಸ್ಥೆ ಹೊಂದಿದೆ. ಇನ್ನೂ ಹೆಚ್ಚಿನ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ತಿಳ್ಕೊಳ್ಳೋದಾದರೆ DRDO ಸಂಸ್ಥಾಪನೆ 1958ರಲ್ಲಿ ಆಗಿತ್ತು. DRDOದ ಸದ್ಯಕ್ಕೆ 65ನೇ ಸಂಸ್ಥಾಪನಾ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಸದ್ಯದ ಈ DRDOನ ಕಾರ್ಯನಿರ್ವಾಹಕ ಅಧ್ಯಕ್ಷರು ಯಾರು ಅಂತಂದರೆ ಡಾಕ್ಟರ್ ಸಮಿತ್ ವಿ ಕಾಮತ್ ಅಂತ. ಇದರ ಮುಖ್ಯ ಕಚೇರಿ ಇರುವುದು DRDO ಭವನ ನವದೆಹಲಿ ಮತ್ತು ಇದರ ಪೋಷಕ ಸಂಸ್ಥೆ ಅಂತಂದರೆ ಯಾವ ಸಚಿವಾಲಯದ ಅಡಿ DRDO ಕೆಲಸ ಮಾಡುತ್ತೆ ಅಂತಂದರೆ ನಮ್ಮ ಕೇಂದ್ರ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ DRDO. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಪ್ರಸಿದ್ಧರಾಗಿದ್ದಾರೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆಪ್ಷನ್ 1 ಕಮಲಾಬಾಯಿ ಚಟ್ಟೋಪಾಧ್ಯಾಯ್, ಆಪ್ಷನ್ 2 ಅಹಲ್ಯಾಬಾಯಿ ಹೋಳ್ಕರ್, ಆಪ್ಷನ್ 3 ಪಂಡಿತೆ ರಮಾಬಾಯಿ ಅವರು, ಅಥವಾ ಆಪ್ಷನ್ 4 ಸಾವಿತ್ರಿಬಾಯಿ ಪುಲೆ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಸಾವಿತ್ರಿಬಾಯಿ ಪುಲೆ ಅವರು ಈ ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಫೇಮಸ್ ಆಗಿ ನಾವು ಭಾರತದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಸೊ ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನವನ್ನು ರೀಸೆಂಟಾಗಿ ಆಚರಣೆ ಮಾಡಲಾಯಿತು. ಇದೇ ಒಂದು ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಸೊ ಹೀಗಾಗಿ ಈ ಸಾವಿತ್ರಿಬಾಯಿ ಪುಲೆ ಅವರು ನ್ಯೂಸ್ನಲ್ಲಿರುವುದರಿಂದ ಇವರ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 1831 ಜನವರಿ 3ರಂದು ಈ ಮಾಲಿ ಸಮುದಾಯದ ದಲಿತ ಮಗುವಾಗಿ ಸಾವಿತ್ರಿಬಾಯಿ ಪುಲೆ ಅವರು ಜನಿಸ್ತಾರೆ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈಗಾವ್ನಲ್ಲಿ. ಮುಖ್ಯವಾಗಿ ಮಹಿಳಾ ಶಿಕ್ಷಣ, ಸಮಾನತೆ ಮತ್ತು ನ್ಯಾಯಕ್ಕಾಗಿ ತನ್ನ ಅನ್ವೇಷಣೆಗಳಲ್ಲಿ ಆ ಒಂದು ಸಂದರ್ಭದಲ್ಲಿ ಸಮಾಜದಲ್ಲಿದ್ದಂತಹ ದಬ್ಬಾಳಿಕೆಯ ಸಾಮಾಜಿಕ ರೂಢಿಗಳನ್ನು ಮತ್ತು ಸಂಪ್ರದಾಯಗಳನ್ನು ಪ್ರಶ್ನಿಸಿ ಒಂದು ಪ್ರವರ್ತಕರಾಗಿ ಸಾವಿತ್ರಿಬಾಯಿ ಪುಲೆ ಅವರು ಫೇಮಸ್ ಆಗಿದ್ದಾರೆ. ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಅಧಿಕೃತವಾಗಿ ಗುರುತಿಸಲ್ಪಟ್ಟಂತಹ ಮಹಿಳೆ ಯಾರು ಅಂತಂದರೆ ಸಾವಿತ್ರಿಬಾಯಿ ಪುಲೆ ಅವರು ಆಗಿದ್ದಾರೆ. 1840ರಲ್ಲಿ 9ನೇ ವಯಸ್ಸಿನಲ್ಲಿ ಅವರು ಜ್ಯೋತಿರಾವ್ ಫುಲೆ ಅವರನ್ನು ವಿವಾಹವಾಗ್ತಾರೆ. ಜ್ಯೋತಿರಾವ್ ಫುಲೆ ಅವರು ಮಹಾತ್ಮ ಜ್ಯೋತಿಬಾ ಫುಲೆ ಅಂತ ಕೂಡ ಫೇಮಸ್ ಆಗಿ ಭಾರತದ ಪ್ರಮುಖ ಸಮಾಜ ಸುಧಾರಕರಲ್ಲಿ ಮತ್ತು ಜಾತಿ ವಿರೋಧಿ ಹೋರಾಟಗಳಲ್ಲಿ ಭಾಗವಹಿಸಿದಂತಹ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದಾರೆ. ಆಕೆಯ ಮನೆಯಲ್ಲಿ ಶಿಕ್ಷಣವನ್ನು ನೀಡಿ ಈ ಜ್ಯೋತಿರಾವ್ ಅವರಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾರೆ. ನಂತರ ಅವಳನ್ನು ಪುಣೆಯಲ್ಲಿರುವಂತಹ ಶಿಕ್ಷಕರ ತರಬೇತಿ ಸಂಸ್ಥೆಗೆ ಕೂಡ ಸೇರಿಸಲಾಗುತ್ತದೆ. ಭಾರತದಲ್ಲಿ ಮೊದಲ ಬಾಲಕಿಯರ ಶಾಲೆಯ ಸಂಸ್ಥಾಪನೆಗೆ ಒಂದು ರೂವಾರಿಯಾಗಿ ಸಾವಿತ್ರಿಬಾಯಿ ಪುಲೆ ಅವರು ಕಾರಣಕರ್ತರಾಗ್ತಾರೆ. 1948ರಲ್ಲಿ ಪುಣೆಯ ಭಿಡೇವಾಡ ಅನ್ನುವ ಒಂದು ಪ್ರದೇಶದಲ್ಲಿ ಪುಲೇಸ್ ಬಾಲಕಿಯ ಶಾಲೆಯನ್ನು ಸ್ಥಾಪಿಸಿದಂತಹ ಶ್ರೇಯ ಸಾವಿತ್ರಿಬಾಯಿ ಪುಲೆ ಅವರಿಗೆ ಹೋಗುತ್ತೆ. ಆ ಒಂದು ಕಾಲದಲ್ಲಿ ಶಿಕ್ಷಣ ಕೇವಲ ಮೇಲ್ವರ್ಗದ ಮತ್ತು ಶ್ರೀಮಂತ ಪುರುಷ ಮತ್ತು ಮಹಿಳೆಯರಿಗೆ ಸೀಮಿತವಾದಂತಹ ಶಿಕ್ಷಣ ವ್ಯವಸ್ಥೆಯನ್ನು ಎಲ್ಲ ರೀತಿಯ ವರ್ಗದ ಜನರಿಗೂ ಕೂಡ ಲಭಿಸುವಂತೆ ಮಾಡುವುದು, ಅದರಲ್ಲಿ ಮುಖ್ಯವಾಗಿ ಬಾಲಕಿಯರಿಗೆ ಒಂದು ಪ್ರೋತ್ಸಾಹವನ್ನು ನೀಡುವಂತಹ ಉದ್ದೇಶದಿಂದ 1948ರಲ್ಲಿ ಈ ಒಂದು ಫುಲೇಸ್ ಬಾಲಕಿಯ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಇದು ಭಾರತದಲ್ಲಿ ಸ್ಥಾಪನೆಯಾದಂತಹ ಮೊದಲ ಬಾಲಕಿಯರ ಶಾಲೆಯಾಗಿ ಗುರುತಿಸಲ್ಪಡುತ್ತದೆ. ಇನ್ನು ಇತರ ಸಾಮಾಜಿಕ ಸುಧಾರಣೆಗಳ ಯಾವ ರೀತಿಯಾಗಿ ಸಾವಿತ್ರಿಬಾಯಿ ಪುಲೆ ಅವರು ಮಾಡಿದರು ಅಂತ ತಿಳ್ಕೊಳ್ಳೋದಾದರೆ 1852ರಲ್ಲಿ ಮಹಿಳಾ ಸೇವಾ ಮಂಡಲ ಅನ್ನುವ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಮುಖ್ಯವಾಗಿ ಮಹಿಳಾ ಹಕ್ಕುಗಳ ವಕಾಲತ್ತು ಮಾಡುವಂತಹ ಸಂಸ್ಥೆಯಾಗಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡುತ್ತಾರೆ. ನಂತರ 1860ರಲ್ಲಿ ಈ ಸಾವಿತ್ರಿಬಾಯಿ ಪುಲೆ ಅವರು ಆ ಸಂದರ್ಭದಲ್ಲಿ ಜಾರಿಯಲ್ಲಿದ್ದಂತಹ ವಿಧವೆಯ ಮಹಿಳೆಯರ ಕೂದಲುಗಳನ್ನು ಬೋಳಿಸುವಂತಹ ಒಂದು ಸಂಪ್ರದಾಯದ ವಿರುದ್ಧ ಕ್ಷೌರಿಕ ಸಮುದಾಯವನ್ನು ಮುಷ್ಕರ ಮಾಡುವಂತೆ ಆ ಒಂದು ಮುಷ್ಕರವನ್ನು ಸ್ಟ್ರೈಕನ್ನು ಆಯೋಜನೆ ಮಾಡುತ್ತಾರೆ. ನಂತರ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಸಾವಿತ್ರಿಬಾಯಿ ಅವರು ಈ ಒಂದು ತಾರತಮ್ಯವನ್ನು ಎದುರಿಸುತ್ತಿದ್ದಂತಹ, ಅಂದರೆ ಈ ಗರ್ಭಿಣಿ ಸ್ತ್ರೀಯರ ಗಂಡ ಸತ್ತು ಹೋದಂತಹ ಸಂದರ್ಭದಲ್ಲಿ ಆ ಶಿಶು ಹತ್ಯೆಯನ್ನು ಮಾಡುವಂತಹ ಸಂಪ್ರದಾಯವಾದಂತಹ ಬಾಲ್ ಹತ್ಯಾ
ಅನ್ನುವ ಒಂದು ಸಂಪ್ರದಾಯವನ್ನು ಕೂಡ ತೊಡೆಯುವಲ್ಲಿ ಅಥವಾ ಅದನ್ನು ಹೊಡೆದೋಡಿಸುವಲ್ಲಿ ಸಾಕಷ್ಟು ಪ್ರಯತ್ನವನ್ನು ನಡೆಸ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಬಾಲ ಹತ್ಯಾ ಪ್ರತಿಬಂಧಕ ಗೃಹ ಅಥವಾ ಶಿಶು ಹತ್ಯಾ ತಡೆಗಟ್ಟುವಂತಹ ಮನೆಯನ್ನು ಪ್ರಾರಂಭ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸಾವಿತ್ರಿಬಾಯಿ ಫುಲೆ ಅವರು ಅಂತರ್ಜಾತಿ ವಿವಾಹಗಳು, ವಿಧವಾ ಪುನರ್ವಿವಾಹಗಳು, ಬಾಲ್ಯ ವಿವಾಹ, ಸತಿ, ವರದಕ್ಷಿಣೆ ಪದ್ಧತಿಗಳಂತಹ ಸಾಕಷ್ಟು ದುಷ್ಟ ಸಂಪ್ರದಾಯಗಳನ್ನು ನಿರ್ಮೂಲನೆ ಮಾಡುವುದರಲ್ಲಿ ಮತ್ತು ಸಾಮಾಜಿಕ ಸಮಸ್ಯೆಗಳ ವಿರುದ್ಧವಾಗಿ ಒಂದು ಪ್ರತಿಪಾದನೆಯನ್ನು ಮುಖ್ಯವಾಗಿ ಮಾಡುತ್ತಾರೆ. ನಂತರ ಈ ಜ್ಯೋತಿರಾವ್ ಫುಲೆ ಅವರು ಸ್ಥಾಪಿಸಿದಂತಹ 1873ರಲ್ಲಿ ಸ್ಥಾಪನೆ ಮಾಡಲಾದಂತಹ ಈ ಸತ್ಯಶೋಧಕ್ ಸಮಾಜವನ್ನು ಸ್ಥಾಪಿಸುವುದರಲ್ಲಿ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾರೆ. ಸೊ ಜಾತಿ, ಧರ್ಮ ಮತ್ತು ಇತರ ವರ್ಗ ಶ್ರೇಣಿಗಳನ್ನು ಲೆಕ್ಕಿಸದೆ ಸಾಮಾಜಿಕ ಸಮಾನತೆಯನ್ನು ತರುವಂತಹ ಒಂದು ಏಕೈಕ ಗುರಿಯನ್ನು ಹೊಂದಿ ಈ ಸತ್ಯಶೋಧಕ್ ಸಮಾಜ್ ಅನ್ನುವ ಒಂದು ಸಂಸ್ಥೆಯನ್ನು, ಸಮಾಜ ಸುಧಾರಣಾ ಸಂಸ್ಥೆಯನ್ನು ಜ್ಯೋತಿರಾವ್ ಫುಲೆ ಅವರು 1873ರಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೊಳ್ತಾ ಇರಿ. ಸೊ ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಮತ್ತು ನಿಮ್ಮ ಈ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಅಥವಾ ಎಸ್ಸೆಗಳು ಏನಾದರೂ ಬಂದರೆ, ಟಾಪಿಕ್ಗಳು ಬಂದರೆ, ಸೊ ಈ ಪಾಯಿಂಟನ್ನು ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಮಾಡಿದಂತಹ ಎಲ್ಲ ಸಾಕಷ್ಟು ಪ್ರಮುಖ ಕಾರ್ಯಗಳನ್ನು ನೀವು ಮೆನ್ಷನ್ ಮಾಡಬಹುದಾಗಿದೆ. ಇನ್ನು ಸಾವಿತ್ರಿಬಾಯಿ ಫುಲೆ ಅವರು ಮಾಡಿದಂತಹ ಕೆಲವೊಂದಿಷ್ಟು ಬರೆದಂತಹ ಸಾಹಿತ್ಯ ಕೃತಿಗಳನ್ನು ನೋಡೋದಾದರೆ 1854ರಲ್ಲಿ ತಮ್ಮ 23ನೇ ವಯಸ್ಸಿನಲ್ಲಿ ಕಾವ್ಯ ಫುಲೆ ಅಥವಾ ಕಾವ್ಯದ ಹೂವುಗಳು ಎಂಬ ಮೊದಲ ಕವನ ಸಂಕಲನವನ್ನು ಪ್ರಕಟಿಸುತ್ತಾರೆ ಸಾವಿತ್ರಿಬಾಯಿ ಫುಲೆ ಅವರು. ಅದಾದ ನಂತರ 1892ರಲ್ಲಿ ಭವನ್ ಕಾಶಿ ಸುಬೋಧ್ ರತ್ನಾಕರ್ ಅನ್ನುವ ಪುಸ್ತಕವನ್ನು ಕೂಡ ಪ್ರಕಟಿಸುತ್ತಾರೆ. ಇದು ಇಂಗ್ಲಿಷ್ನಲ್ಲಿ ದಿ ಓಷನ್ ಆಫ್ ಪ್ಯೂರ್ ಜೆಮ್ಸ್ ಅನ್ನುವ ಹೆಸರಿನಲ್ಲಿ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಡೀಟೇಲ್ಡ್ ಡಿಸ್ಕಷನ್. ಮತ್ತು ಈ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದ ಮತ್ತು ಅವರ ಜೀವನದ ಸಾಕಷ್ಟು ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಈ ಭಾರತೀಯ ಗೆಂಡಾಮೃಗವನ್ನು ರಾಜ್ಯ ಪ್ರಾಣಿಯನ್ನಾಗಿ ಹೊಂದಿದಂತಹ ರಾಜ್ಯ ಯಾವುದು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಮೇಘಾಲಯ, ಅರುಣಾಚಲ್ ಪ್ರದೇಶ್, ಸಿಕ್ಕಿಂ ಅಥವಾ ಅಸ್ಸಾಂ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಅಸ್ಸಾಂ. ಭಾರತೀಯ ಗೆಂಡಾಮೃಗವನ್ನು ಅಥವಾ ಇಂಡಿಯನ್ ರೈನೋಸಾರಸನ್ನು ರಾಜ್ಯ ಪ್ರಾಣಿಯನ್ನಾಗಿ ಹೊಂದಿದಂತಹ ರಾಜ್ಯ ಯಾವುದು ಭಾರತದಲ್ಲಿ ಅಂತಂದರೆ ಅಸ್ಸಾಂ ಆಗಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸೊ ರೀಸೆಂಟಾಗಿ ಭಾರತೀಯ ಗೆಂಡಾಮೃಗ ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಅರ್ಥ ಮಾಡ್ಕೊಳ್ಳೋದಾದರೆ 2022ರ ಒಂದು ಇಸವಿಯಲ್ಲಿ ಅಂದರೆ ಕಳೆದ ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ಗೆಂಡಾಮೃಗವನ್ನು ಬೇಟೆಯಾಡಿಲ್ಲ, ಯಾವುದೇ ರೀತಿಯಾದಂತಹ ಒಂದು ಕೇಸ್ಗಳು ವರದಿಯಾಗಿಲ್ಲ ಅಂತ ಈ ಒಂದು ಅಸ್ಸಾಂ ಮುಖ್ಯಮಂತ್ರಿ ಇತ್ತೀಚೆಗೆ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಇದು ಒಂದು ಪಾಸಿಟಿವ್ ಆದಂತಹ ಘೋಷಣೆಯಾಗಿದ್ದು, ಈ ಭಾರತೀಯ ಖಡ್ಗಮೃಗ ಅಥವಾ ಗೆಂಡಾಮೃಗದ ಸಂರಕ್ಷಣೆಯಲ್ಲಿ ಮಾಡಲಾದಂತಹ ಸಾಕಷ್ಟು ಕಾರ್ಯಗಳು ಮತ್ತು ಕೆಲವೊಂದಿಷ್ಟು ಕಾರ್ಯಾಚರಣೆಗಳ ಫಲವಾಗಿ ಯಾವುದೇ ರೀತಿಯಾದಂತಹ ಗೆಂಡಾಮೃಗಗಳನ್ನು ಕಳೆದ ವರ್ಷದಲ್ಲಿ ಬೇಟೆಯಾಡಲಾಗಿಲ್ಲ. ಸೊ ಈ ಗೆಂಡಾಮೃಗದ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಈ ಭಾರತೀಯ ಗೆಂಡಾಮೃಗಗಳನ್ನು ರೈನೋಸರಸ್ ಯುನಿಕಾರ್ನಿಸ್ ಅನ್ನುವ ಒಂದು ವೈಜ್ಞಾನಿಕ ಹೆಸರಿನೊಂದಿಗೆ ಪ್ರಖ್ಯಾತವಾಗಿ ಕರೆಯಲಾಗುತ್ತದೆ. ಮುಖ್ಯವಾಗಿ ಈ ಬ್ರಹ್ಮಪುತ್ರ ಕಣಿವೆಯಲ್ಲಿ ಮತ್ತು ಉತ್ತರ ಬಂಗಾಳದ ಕೆಲವೊಂದಿಷ್ಟು ಭಾಗಗಳಲ್ಲಿ, ಅಷ್ಟೇ ಅಲ್ಲದೆ ಈ ಭಾರತದ ಹೊರಗೆ ಅಂದರೆ ದಕ್ಷಿಣ ನೇಪಾಳದಲ್ಲೂ ಕೂಡ ಕೆಲವೊಂದಿಷ್ಟು ಭಾಗಗಳಲ್ಲಿ ಈ ಭಾರತೀಯ ಗೆಂಡಾಮೃಗವನ್ನು ಕಾಣಬಹುದಾಗಿದೆ. ಈ ಇಮೇಜ್ನಲ್ಲಿ ಈ ಒಂದು ಪ್ರಾಣಿಯ ಚಿತ್ರವನ್ನು ಅಥವಾ ಒಂದು ಲಕ್ಷಣಗಳನ್ನು ನೀವು ನೋಡ್ಬೋದಾಗಿದೆ. ಇದರ ಕೆಲವೊಂದಿಷ್ಟು ಗುಣಗಳನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಸುಮಾರು 60 ಸೆಂಟಿಮೀಟರ್ನಷ್ಟು ಎತ್ತರದವರೆಗೆ ಬೆಳೆಯುವಂತಹ ಈ ಖಡ್ಗಮೃಗ ಅಥವಾ ಗೆಂಡಾಮೃಗ ಏನಿದೆ, ಏಕೈಕ ಕೊಂಬನ್ನು ಸಿಂಗಲ್ ಹಾರ್ನ್ಡ್ ರೈನೋಸರ್ ಆಗಿ ಈ ಜಗತ್ತಿನಾದ್ಯಂತ ಒಂದು ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಏಕೈಕ ಕೊಂಬನ್ನು, ಕಪ್ಪು ಕೊಂಬನ್ನು ಹೊಂದಿದಂತಹ ಪ್ರಾಣಿ ಈ ಭಾರತೀಯ ಗೆಂಡಾಮೃಗ ಆಗಿದೆ. ಮತ್ತು ಈ ಪ್ರಾಣಿಯ ಚರ್ಮದ ಮಡಿಕೆಯೊಂದಿಗೆ ಗಟ್ಟಿಯಾದಂತಹ ಮತ್ತು ಬೂದು ಮತ್ತು ಕಂದು ಬಣ್ಣದ ಚರ್ಮವನ್ನು ಈ ಪ್ರಾಣಿ ಹೊಂದಿದ್ದು, ವಿಶಿಷ್ಟವಾದಂತಹ ಈ ಮಡಿಕೆಯೊಂದಿಗೆ ರಕ್ಷಾ ಕವಚ ಲೇಪಿತವಾದಂತಹ ಲುಕ್ಕನ್ನು ಈ ಒಂದು ಭಾರತೀಯ ಗೆಂಡಾಮೃಗದ ಒಂದು ಗುಣಲಕ್ಷಣಗಳನ್ನು ನಾವು ಗುರುತಿಸಬಹುದಾಗಿದೆ. ಇನ್ನು ಈ ಪ್ರಾಣಿಯ ಸಂರಕ್ಷಣೆಯ ಕುರಿತಾದಂತಹ ಕೆಲವೊಂದಿಷ್ಟು ಸ್ಥಿತಿಗಳನ್ನು ನೋಡೋದಾದರೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಅನ್ನುವ ಈ ರೆಡ್ ಲಿಸ್ಟ್ ಅಥವಾ ಕೆಂಪು ಪಟ್ಟಿಯಲ್ಲಿ ಈ ಭಾರತೀಯ ಗೆಂಡಾಮೃಗವನ್ನು ವಲ್ನರೇಬಲ್ ಕ್ಯಾಟಗರಿಗೆ ಆ್ಯಡ್ ಮಾಡಲಾಗಿದೆ ಅಥವಾ ದುರ್ಬಲ ಅನ್ನುವ ಪಟ್ಟಿಗೆ ಸೇರಿಸಲಾಗಿದ್ದು, ಹೆಚ್ಚಿನ ಒಂದು ಸಂರಕ್ಷಣೆಯನ್ನು ಈ ಗೆಂಡಾಮೃಗಕ್ಕೆ ಒದಗಿಸಲಾಗಿದೆ. ಇದಕ್ಕಿಂತ ಮುಂಚೆ ಅಳಿವಿನಲ್ಲಿರುವಂತಹ ಒಂದು ವರ್ಗಕ್ಕೆ ಈ ಒಂದು ಗೆಂಡಾಮೃಗವನ್ನು
ಆ್ಯಡ್ ಮಾಡಲಾಗಿತ್ತು. ಆದರೆ ಇವುಗಳ ಸಂಖ್ಯೆಯಲ್ಲಿ, ಈ ಪ್ರಾಣಿಗಳ ಸಂಖ್ಯೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದ್ದರ ಫಲವಾಗಿ ಈ ಒಂದು ವಲ್ನರೇಬಲ್ ಅನ್ನುವ ಕ್ಯಾಟಗರಿಯಲ್ಲಿ ಈ ಗೆಂಡಾಮೃಗವನ್ನು ಆ್ಯಡ್ ಮಾಡಲಾಗಿದೆ. ಇನ್ನು ಇವುಗಳ ಒಂದು ಸಂಖ್ಯೆಯನ್ನು ನೋಡೋದಾದರೆ ಇತ್ತೀಚೆಗೆ ಮಾಡಲಾದಂತಹ ವರ್ಲ್ಡ್ ವೈಲ್ಡ್ ಫಂಡ್ಸ್ ಅಥವಾ ಈ ಒಂದು ಸಂಸ್ಥೆ WWF ಅನ್ನುವ ಸಂಸ್ಥೆಯ ಪ್ರಕಾರ ಮಾಡಲಾದಂತಹ ಗಣತಿಯ ಪ್ರಕಾರ ಈ ಸುಮಾರು ಕಾಡಿನಲ್ಲಿ ಸದ್ಯಕ್ಕೆ 3700 ಭಾರತೀಯ ಗೆಂಡಾಮೃಗಗಳು ಇವೆ ಅಂತ ಒಂದು ಗಣತಿಯನ್ನು ಮಾಡಲಾಗಿದೆ. 2022 ಮಾರ್ಚ್ನಲ್ಲಿ ನಡೆಸಲಾದಂತಹ ಆಸಾಂನ ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸುಮಾರು 2613 ಪ್ರಾಣಿಗಳನ್ನು, ಗೆಂಡಾಮೃಗಗಳನ್ನು ಗುರುತಿಸಲಾಗಿದ್ದು, ಮತ್ತು ಉಳಿದಂತೆ ಓರಾಂಗ್, ಫೋಬಿಟೋರಾ, ಮಾನಸ್ ಅನ್ನುವ ಉದ್ಯಾನವನಗಳಲ್ಲಿ 250ಕ್ಕೂ ಹೆಚ್ಚು ಗೆಂಡಾಮೃಗಗಳ ಸಂಖ್ಯೆಗಳನ್ನು ಅಂದಾಜು ಮಾಡಲಾಗಿದೆ, ವರದಿ ಮಾಡಲಾಗಿದೆ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ನಿಮಗೆ ಅರೈಸ್ ಆಗುತ್ತೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಓರಾಂಗ್, ಪೋಬಿಟೋರಾ ಮತ್ತು ಮಾನಸ್ ಉದ್ಯಾನವನಗಳು ಎಲ್ಲಿವೆ ಅಂತ ಏನಾದರೂ ಪ್ರಶ್ನೆ ಬಂದರೆ ನೋಟ್ ಮಾಡಿ ಇಟ್ಕೊಳ್ಳಿ. ಇವು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂತಹ ಉದ್ಯಾನವನಗಳಾಗಿವೆ, ಸಂರಕ್ಷಿತ ಪ್ರದೇಶಗಳಾಗಿವೆ. ಈ ಖಡ್ಗ ಮೃಗಗಳು ಈ ರೀತಿಯಾದಂತಹ ಸಂರಕ್ಷಣೆ ಸ್ಥಿತಿಯಲ್ಲಿ ಬರುವುದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ದುರ್ಬಲ ಮತ್ತು ವಲ್ನರೇಬಲ್ ಕ್ಯಾಟಗರಿಗೆ ಆ್ಯಡ್ ಮಾಡುವಂತಹ ಕಾರಣ ಏನು ಅಂತಂದರೆ ಈ ಗೆಂಡಾಮೃಗಗಳನ್ನು ಸಾಕಷ್ಟು ದೇಶಗಳ ಸಂಸ್ಕೃತಿಗಳಲ್ಲಿ, ಅಂದರೆ ಮುಖ್ಯವಾಗಿ ಚೀನಾ ಆಗಿರ್ಬೋದು, ವಿಯೆಟ್ನಾಂ ಆಗಿರ್ಬೋದು, ಈ ನೇಪಾಳ ಮತ್ತು ಉಳಿದಂತಹ ಕೆಲವೊಂದಿಷ್ಟು ದೇಶಗಳಲ್ಲಿ ಅವುಗಳ ಸಂಸ್ಕೃತಿಯಲ್ಲಿ ಸಾಕಷ್ಟು ಮೌಲ್ಯಯುತವಾದಂತಹ ಒಂದು ವ್ಯಾಲ್ಯೂವನ್ನು ಇವುಗಳ ಕೊಂಬುಗಳಿಗೆ ನೀಡಲಾಗುತ್ತೆ. ಸೊ ಈ ಕೊಂಬುಗಳಿಗೆ, ಅಂದರೆ ಗೆಂಡಾಮೃಗದ ಈ ಏಕೈಕ ಕೊಂಬು ಏನಿರುತ್ತೆ ಆ ಕೊಂಬಿಗೆ ಇರುವಂತಹ ಬೆಲೆಯಿಂದಾಗಿ ಈ ಗೆಂಡಾಮೃಗಗಳನ್ನು ಬೇಟೆಯಾಡಲಾಗುತ್ತೆ, ಪೋಚಿಂಗ್ ಮಾಡಲಾಗುತ್ತೆ. ಸೊ ಹೀಗಾಗಿ ಈ ಒಂದು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವುದು ಸಾಕಷ್ಟು ಜವಾಬ್ದಾರಿಯುತವಾದಂತಹ ಕೆಲಸವಾಗಿದ್ದು, ಈಗ ರೀಸೆಂಟಾಗಿ ಅಸ್ಸಾಂನ ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ 2022ರಲ್ಲಿ ಯಾವುದೇ ರೀತಿಯಾದಂತಹ ಗೆಂಡಾಮೃಗದ ಪೋಚಿಂಗ್ ಅಥವಾ ಬೇಟೆಯಾಡಲಾಗಿಲ್ಲ ಅಂತ ಒಂದು ಪಾಸಿಟಿವ್ ಇಂಡಿಕೇಶನ್ನ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಈ ಯೋಯೋ ಅನ್ನುವ ಯೋಯೋ ಪರೀಕ್ಷೆ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಈ ಪರೀಕ್ಷೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಯೋಯೋ ಅನ್ನುವ ಪರೀಕ್ಷೆ, ಆಪ್ಷನ್ 1, ಈ ಯೋಯೋ ಅನ್ನುವ ಪರೀಕ್ಷೆ ಒಲಿಂಪಿಕ್ಸ್ನಲ್ಲಿ ಆಡುವಂತಹ ಆಟಗಾರರ ಡೋಪಿಂಗ್ ಪರೀಕ್ಷೆ ಮಾಡುವಂತಹ ವಿಧಾನವಾಗಿದೆ ಅಂತ ಇದೆ. ಡೋಪಿಂಗ್ ಅಂತಂದರೆ ಡ್ರಗ್ಸನ್ನು ತೆಗೆದುಕೊಂಡು ಆಡುವಂತಹ ಆಟಗಾರರನ್ನು ಟೆಸ್ಟ್ ಮಾಡುವಂತಹ ವಿಧಾನವಾಗಿದೆ ಅಂತ ಇದೆ. ಅಥವಾ ಆಪ್ಷನ್ 2, ಈ ಯೋಯೋ ಟೆಸ್ಟ್ ಅನ್ನೋದು ಆಟಗಾರರ ಹೆಚ್ಚಿನ ದೈಹಿಕ ಸಹಿಷ್ಣುತೆಯನ್ನು ಪರೀಕ್ಷೆ ಮಾಡುವಂತಹ ವಿಧಾನವಾಗಿದೆ ಅಂತ ಇದೆ. ಆಪ್ಷನ್ 2, ಇದು ಚಾಲಕನ ಸೇವಿಸಿದಂತಹ ಆಲ್ಕೋಹಾಲ್ನ ಮಟ್ಟದ ಪರೀಕ್ಷೆಯಾಗಿದೆ ಅಂತ ಇದೆ. ಆಪ್ಷನ್ 4, ಮೇಲಿನ ಎಲ್ಲವೂ ಅಂತ ಇದೆ. ಸೊ ಸರಿಯಾದ ಉತ್ತರ ಈ ಯೋಯೋ ಪರೀಕ್ಷೆ ಅನ್ನೋದು ಆಪ್ಷನ್ 2, ಈ ಆಟಗಾರರ ಹೆಚ್ಚಿನ ದೈಹಿಕ ಸಹಿಷ್ಣುತೆಯನ್ನು, ಫಿಸಿಕಲ್ ಎಂಡ್ಯೂರೆನ್ಸನ್ನು ಪರೀಕ್ಷೆ ಮಾಡುವಂತಹ ಒಂದು ವಿಧಾನವಾಗಿದೆ ಯೋಯೋ ಟೆಸ್ಟ್. ಸೊ ರೀಸೆಂಟಾಗಿ ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಈ ಯೋಯೋ ಪರೀಕ್ಷೆ ಮತ್ತು ಡೆಕ್ಸಾ ಸ್ಕ್ಯಾನ್ ಅನ್ನುವ ಸ್ಕ್ಯಾನ್ಗಳನ್ನು ಈ ಆಟಗಾರರಿಗೆ ಮಾಡಬೇಕು ಅಂತ BCCIನಿಂದ ಒಂದು ಇನ್ಫಾರ್ಮೇಷನನ್ನು, ಸ್ಟೇಟ್ಮೆಂಟನ್ನು ನೀಡಲಾಗಿದೆ, ಪ್ರಕಟಿಸಲಾಗಿದೆ. ಸೊ ಹೀಗಾಗಿ ಈ ಯೋಯೋ ಟೆಸ್ಟ್ ನ್ಯೂಸ್ನಲ್ಲಿರುವುದರಿಂದ ಇದರ ಕುರಿತಾದಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ತೆಗೆದುಕೊಳ್ಳೋಣ. ಮುಖ್ಯವಾಗಿ ಯೋಯೋ ಪರೀಕ್ಷೆ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಇದಕ್ಕಿಂತ ಮುಂಚೆ ವಿರಾಟ್ ಕೊಹ್ಲಿ ಅವರು ಈ ಫಿಟ್ನೆಸ್ ಫೋಕಸ್ಡ್ ಆದಂತಹ ನಾಯಕರಾಗಿದ್ದಾರೆ ಅಂತ ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಸೊ ಇವರು ಮೊದಲ ಬಾರಿಗೆ ಯೋಯೋ ಟೆಸ್ಟನ್ನು ಅವರು ನಾಯಕತ್ವವನ್ನು ವಹಿಸಿದಂತಹ, ಈ ಕ್ರಿಕೆಟ್ ತಂಡದ ನಾಯಕತ್ವವನ್ನು ವಹಿಸಿದಂತಹ ಸಂದರ್ಭದಲ್ಲಿ ಇಂಟ್ರಡ್ಯೂಸ್ ಮಾಡಲಾಗಿತ್ತು. ಮುಖ್ಯವಾಗಿ ಇದರ ಇತಿಹಾಸವನ್ನು ನೋಡೋದಾದರೆ, ಮೊದಲ ಬಾರಿಗೆ ಡಾನಿಷ್ ಫುಟ್ಬಾಲ್ ಶರೀರ ಶಾಸ್ತ್ರಜ್ಞರಾದಂತಹ ಜೇಮ್ಸ್ ಬ್ಯಾಂಕ್ಸೋಬೋ ಅನ್ನುವರು ಈ ಒಂದು ಯೋಯೋ ಪರೀಕ್ಷೆಯನ್ನು ಇಂಟ್ರಡ್ಯೂಸ್ ಮಾಡಿದ್ರು, ಅನ್ವೇಷಣೆ ಮಾಡಿದರು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಇದರಲ್ಲಿ ಗರಿಷ್ಠ ಏರೋಬಿಕ್ ಸಹಿಷ್ಣುತೆ ಅಥವಾ ಎಂಡ್ಯೂರೆನ್ಸ್ ಫಿಟ್ನೆಸ್ಸನ್ನು ಪರೀಕ್ಷೆ ಮಾಡುವಂತಹ ಒಂದು ವಿಧಾನವಾಗಿ ಈ ಯೋಯೋ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತೆ. 20 ಮೀಟರ್ಗಳ ಅಂತರದಲ್ಲಿ ಮಾರ್ಕರ್ಗಳನ್ನು ಇರಿಸಲಾಗಿದ್ದು, ಆ 2 ಮಾರ್ಕರ್ಗಳ ನಡುವೆ ಹೆಚ್ಚುತ್ತಿರುವಂತಹ ವೇಗದಲ್ಲಿ ಬಳಲಿಕೆಯಾಗುವವರೆಗೆ ಆಟಗಾರರು ಕಂಟಿನ್ಯೂಸ್ ಆಗಿ ಓಡಬೇಕಾಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಆಟಗಾರರ ಎಂಡ್ಯೂರೆನ್ಸನ್ನು ಟೆಸ್ಟ್ ಮಾಡುವ ಉದ್ದೇಶದಿಂದ ಈ ಯೋಯೋ ಟೆಸ್ಟನ್ನು ಇಂಟ್ರಡ್ಯೂಸ್ ಮಾಡಲಾಗಿತ್ತು. ಸೊ ಸದ್ಯಕ್ಕೆ BCCIನಿಂದ ಭಾರತದ ಈ ಕ್ರಿಕೆಟ್ ಕ್ಷೇತ್ರದಲ್ಲೂ ಕೂಡ ಇದನ್ನು ಇಂಟ್ರಡ್ಯೂಸ್ ಮಾಡಲಾಗ್ತಾ ಇದೆ.
ಆಟಗಾರರು ಎಷ್ಟು ಹಂತಗಳನ್ನು ಕಂಪ್ಲೀಟ್ ಮಾಡಿದ್ರು ಮತ್ತು ಅದರ ಮೇಲೆ ಈ ಸ್ಕೋರ್ಗಳನ್ನು ಡಿಸೈಡ್ ಮಾಡಿ ಎಷ್ಟು ಸಮರ್ಥರಾಗಿದ್ದಾರೆ ಅಂತ ನಿರ್ಧಾರ ಮಾಡುವುದಕ್ಕೆ ಈ ಯೋಯೋ ಪರೀಕ್ಷೆ ಸಾಕಷ್ಟು ಸಹಾಯ ಮಾಡುತ್ತೆ. ಈಗ ಪ್ರಕಟಣೆ ಮಾಡಿದ ಪ್ರಕಾರ BCCI ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂತಹ ಪಾಸ್ ಆಗಬೇಕು ಅಂತಂದರೆ ಕನಿಷ್ಠ ಈ ಒಂದು ಯೋಯೋ ಪರೀಕ್ಷೆಯಲ್ಲಿ 17 ಸ್ಕೋರ್ಗಳನ್ನು ಕಂಪ್ಲೀಟ್ ಮಾಡಬೇಕು. ಅಂದರೆ ಇದಕ್ಕಿಂತ ಮುಂಚೆ 16.1 ಅಂತ ಇದ್ದಂತಹ ಈ ಒಂದು ಡೆಡ್ಲೈನನ್ನು ಅಥವಾ ಈ ಒಂದು ಬಾರನ್ನು 17 ಸ್ಕೋರ್ಗೆ ಹೆಚ್ಚಿಸಲಾಗಿದ್ದು 17 ಸ್ಕೋರ್ಗಳನ್ನು ಪಡೆದಂತಹ ಈ ಆಟಗಾರರಿಗೆ ಉತ್ತೀರ್ಣರಾಗಲು ಅವಕಾಶವನ್ನು ಅಥವಾ ಭಾಗವಹಿಸಲು ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅವರು ಯೋಯೋ ಟೆಸ್ಟನ್ನು ಪಾಸ್ ಮಾಡಿದ್ದಾರೆ ಅಂತ ಗುರುತಿಸಲಾಗುತ್ತೆ. ಸೊ ಇನ್ನು ಡೆಕ್ಸಾ ಸ್ಕ್ಯಾನ್ ಅಂತ ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ BCCIನಿಂದ ಮತ್ತು ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಿಂದ 2011ರಲ್ಲೇ ಈ ಡೆಕ್ಸಾ ಸ್ಕ್ಯಾನನ್ನು ಎಲ್ಲ ಆಟಗಾರರು ಸ್ಕ್ಯಾನ್ಗೆ ಒಳಗಾಗಬೇಕು ಅಂತ ಡಿಸೈಡ್ ಮಾಡಲಾಗಿತ್ತು. ಸೊ ಮುಖ್ಯವಾಗಿ ಈ T20 ಕ್ರಿಕೆಟ್ನ ಪರಿಚಯ ಆದಂತಹ ಸಂದರ್ಭದಲ್ಲಿ ಮತ್ತು ಆಟಗಾರರು ಪ್ರೊಫೆಷ್ನಲ್ ಆಗಿ ಆಡಬೇಕು ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಡೆಕ್ಸಾ ಸ್ಕ್ಯಾನನ್ನು 2011ರಲ್ಲಿ ಈ 2 ಸಂಸ್ಥೆಗಳಿಂದ ರೆಕಮೆಂಡ್ ಮಾಡಲಾಗಿತ್ತು. ಸೊ ಈ ಡೆಕ್ಸಾ ಸ್ಕ್ಯಾನ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ಈ ಒಂದು ಡೆಕ್ಸಾ ಸ್ಕ್ಯಾನ್ಗೆ ಒಳಗಾಗುವಂತಹ ಆಟಗಾರರಿಗೆ ಅವರ ದೇಹದಲ್ಲಿರುವಂತಹ ಕೊಬ್ಬಿನ ಪರ್ಸೆಂಟೇಜ್ ಮತ್ತು ಈ ಸ್ನಾಯುವಿನ ದ್ರವ್ಯರಾಶಿ ಅಥವಾ ಮಸಲ್ ಮಾಸ್ ಎಷ್ಟಿದೆ ಅಂತ ಮತ್ತು ನೀರಿನ ಅಂಶ ಅವರ ಬಾಡಿಯಲ್ಲಿ ಎಷ್ಟಿದೆ ಮತ್ತು ಅವರ ಬೋನ್ ಡೆನ್ಸಿಟಿ ಅಥವಾ ಮೂಳೆಯ ಸಾಂದ್ರತೆಯನ್ನು ಅಳೆಯುವಂತೆ ಈ ಒಂದು ಡೆಕ್ಸಾ ಸ್ಕ್ಯಾನ್ ಸಹಾಯ ಮಾಡಿ ಈ ಒಂದು ಸ್ಕ್ಯಾನ್ ಮೂಲಕ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ಇದರಿಂದ ಕೋಟಿಗಟ್ಟಲೆ ಖರ್ಚು ಮಾಡಿ ಈ ತರಬೇತಿಗೆ ಖರ್ಚು ಮಾಡುವಂತಹ ಹಣದಿಂದ ಈ ಆಟಗಾರರಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇದೆ ಮತ್ತು ಯಾವ ರೀತಿ ಪರಿಣಾಮಕಾರಿಯಾಗಿ ಅವರ ಒಂದು ಟ್ರೈನಿಂಗ್ ಆಗ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಡೆಕ್ಸಾ ಸ್ಕ್ಯಾನ್ ಮತ್ತು ಯೋಯೋ ಟೆಸ್ಟ್ಗಳಿಂದ ಸಾಧ್ಯವಾಗುವುದರಿಂದ ಹೆಚ್ಚಿನ ಒಂದು ಎಫಿಷಿಯನ್ಸಿಯನ್ನು ಆಟಗಳಲ್ಲಿ ತೋರಿಸಿ ಹೆಚ್ಚಿನ ರಿಸಲ್ಟ್ಗಳನ್ನು ತರುವುದರಲ್ಲಿ ಈ ಪರೀಕ್ಷೆಗಳು ಮತ್ತು ಸ್ಕ್ಯಾನ್ಗಳು ಕೂಡ ಸಹಾಯಕಾರಿಯಾಗಲಿವೆ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನೂತನವಾಗಿ ಆಯ್ಕೆಯಾದಂತಹ ಬ್ರೆಜಿಲ್ನ ಹೊಸ ಅಧ್ಯಕ್ಷರಾದಂತಹ ಲೂಯಿಸ್ ಇನಾಸಿಯೋ ಲೂಲಾ ಡಾ ಸಿಲ್ವಾ ಅವರಿಗೆ ಅಭಿನಂದನೆಯನ್ನು ನಮ್ಮ ಪ್ರಧಾನಮಂತ್ರಿಯಿಂದ ನೀಡಲಾಗಿದೆ ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಬ್ರೆಜಿಲ್ ದೇಶದ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಅದರ ಲೊಕೇಶನ್ಗಳನ್ನು ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ದಕ್ಷಿಣ ಅಮೆರಿಕಾದಲ್ಲಿ ಈಕ್ವೆಡಾರ್ ಮತ್ತು ಚಿಲಿ ಈ 2 ದೇಶಗಳನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ರಾಷ್ಟ್ರಗಳೊಂದಿಗೆ ಕೂಡ ಬ್ರೆಜಿಲ್ ತನ್ನ ಗಡಿಯನ್ನು ಶೇರ್ ಮಾಡುತ್ತದೆ. ಇನ್ನು ಮುಂದಿನ ಆರ್ಟಿಕಲ್ನಲ್ಲಿ ಈ DRDO ಸಂಸ್ಥೆಯ 65ನೇ ಸಂಸ್ಥಾಪನಾ ದಿನವನ್ನು ಆಚರಿಸಲಾಯಿತು ಜನವರಿ 1ರಂದು ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ DRDOನ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಇದರ ಸ್ಥಾಪನೆ, ಸದ್ಯದ ಅಧ್ಯಕ್ಷರು ಯಾರು ಮತ್ತು ಇದರ ಪ್ರಧಾನ ಕಚೇರಿ ಮತ್ತು ಪೋಷಕ ಸಂಸ್ಥೆ, ಈ DRDOನ ಮೊದಲ ಪ್ರಾಜೆಕ್ಟ್ ಯಾವುದಾಗಿತ್ತು ಮತ್ತು ಯಾವ ಕ್ಷೇತ್ರಗಳಲ್ಲಿ DRDO ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನವನ್ನು ಆಚರಿಸಲಾಯಿತು ರೀಸೆಂಟಾಗಿ ಅಂತ ತಿಳ್ಕೊಂಡ್ವಿ. ಇದೇ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಒಂದು ಜೀವನದ ಕುರಿತಾದಂತಹ ಅವರ ಸಾಧನೆಯ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಭಾರತೀಯ ಘೇಂಡಾಮೃಗದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕ್ರಿಕೆಟ್ನಲ್ಲಿ BCCIನಿಂದ ಯೋಯೋ ಪರೀಕ್ಷೆ ಮತ್ತು ಡೆಕ್ಸಾ ಸ್ಕ್ಯಾನ್ಗಳನ್ನು ಇಂಟ್ರಡ್ಯೂಸ್ ಮಾಡಲಾಗ್ತಾ ಇದೆ, ಯಾವ ರೀತಿ ಈ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ, ಸ್ಕ್ಯಾನನ್ನು ಯಾವ ಉದ್ದೇಶಕ್ಕಾಗಿ ಮಾಡಲಾಗುತ್ತೆ ಅಂತ ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ತಿಳ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.